ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ಇವಾಗ ನೋಡ್ತಿದ್ದೀರಾ ನೀವು. ತೋರಿಸ್ತೀನಿ. ಈ ತರ ಫೋಟೋನ ನೀವು ಜಾಯಿಂಟ್ ಫೋಟೋ ಇರುತ್ತೆ. ಈ ಫೋಟೋನ ಫುಲ್ ನಿಮ್ ಗ್ಯಾಲರಿಯಲ್ಲಿ ಎಡಿಟ್ ಮಾಡ್ಕೋಬಹುದು. ಗ್ಯಾಲರಿಯಲ್ಲಿ ಓಪನ್ ಮಾಡ್ಕೊಂಡು ನೋಡ್ತಾ ಇದೀರಾ, ನಾನು ಗ್ಯಾಲರಿಯಲ್ಲೇ ಓಪನ್ ಮಾಡ್ಕೊಂಡಿದ್ದೀನಿ. ಇದನ್ನ ಓಪನ್ ಮಾಡ್ಕೊಂಡು ಎಡಿಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೊದಲನೇದಾಗಿ ಇಂಟರ್ನೆಟ್ ನ ಆನ್ ಅಲ್ಲಿ ಇರಬೇಕು. ನೋಡಿ, ಇವಾಗ ಫ್ಯೂಚರ್ ನ್ಯೂ ಮಾಡೆಲ್ ಮೊಬೈಲ್ಗಳಿಗೆಲ್ಲ ಎಐ ಫೀಚರ್ ಆಡ್ ಆಗಿದೆ. ಎಐ ಫೀಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಫೋಟೋನ 4K ಕ್ವಾಲಿಟಿಗೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ 4K ಕ್ವಾಲಿಟಿ ವಿಡಿಯೋನ ಸೆಟ್ ಮಾಡುತ್ತೆ. ನೋಡ್ತಾ ಇದೀರ, ಹಂಗೆ ನೋಡಿ. ಇವಾಗ ನೋಡಿದ್ರಲ್ಲ, ಈ ತರ 4K ಕ್ವಾಲಿಟಿ ನೋಡಿ ಎಷ್ಟು ಕ್ಲಿಯಾರಿಟಿ ಆಗಿ ಬಂದಿದೆ. ಮತ್ತೆ ಡನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇವಾಗ ಫೋಟೋನ ಇದರಲ್ಲಿ ಯಾರನ್ನಾದ್ರೂ ಒಬ್ಬರನ್ನು ತೆಗಿಬೇಕಂತಂದ್ರೆ ನಾವು S24 ಅಲ್ಟ್ರಾ ಅಲ್ಲಿ ಯಾವ ತರ ಫ್ಯೂಚರ್ ಇದೆ ಅದೇ ತರ ಫ್ಯೂಚರ್ ಇದರಲ್ಲಿ ಇದೆ. ನೋಡ್ತಾ ಇದ್ದೀರಾ, ಇಲ್ಲಿ ಎಐ ಎರೇಜರ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇವಾಗ ಸುದೀಪ್ ಸರ್ನ ತೆಗಿಯೋಣ. ಈ ತರ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಕ್ಲಿಕ್ ಮಾಡಿಬಿಟ್ರೆ ಆಟೋಮೆಟಿಕ್ ರಿಮೂವ್ ಮಾಡಿ ಬಿಸಾಕುತ್ತೆ ಫೋಟೋನ. ನೀವು ಗ್ರೂಪ್ ಅಲ್ಲಿ ಇದ್ದಲ್ಲಿ ತಕ್ಕಂದಿರುವ ಫೋಟೋನ, ಅದರಲ್ಲಿ ನಿಮ್ಗೆ ಬೇಡವಾಗಿರೋ ಫೋಟೋನ ನೀವು ಈ ತರ ರಿಮೂವ್ ಮಾಡಬಹುದು. ನೋಡಿ, ಇನ್ನೊಂದ್ ತರ ಇವಾಗ ಇದೊಂದು ಫೋಟೋನ ರಿಮೂವ್ ಮಾಡಿಬಿಟ್ಟು ತೋರಿಸ್ತಾ ಇದೀನಿ. ಆಟೋಮೆಟಿಕ್ ಇವಾಗ ರಿಮೂವ್ ಆಗುತ್ತೆ. ನೋಡ್ತಾ ಇದ್ದೀರಾ, ನೋಡಿ ಈ ತರ ಕ್ಲೀನ್ ಆಗಿ ರಿಮೂವ್ ಆಗುತ್ತೆ. ಈ ತರ ಏನಂತಂದ್ರೆ ಕಟ್ ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ಇರ್ಬೇಕು. ಕಟ್ ಕ್ಲಿಯರ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಒಂದ್ ಸ್ವಲ್ಪ ಜಾಯಿಂಟ್ ಇರೋದನ್ನ ಒಂದ್ ಸ್ವಲ್ಪ ಕ್ಲಿಯರಿಟಿ ಆಗಿ ಮಾಡಿ ಕೊಡುತ್ತೆ ಫೋಟೋನ. ನೋಡ್ತಾ ಇದಾರೆ, ಇವಾಗ ಈ ತರ ಕೈ ಒಂದ್ ಸ್ವಲ್ಪ ಆಡ್ ಮಾಡ್ಬೇಕಾಗಿತ್ತು. ಒಂದ್ ಸ್ವಲ್ಪ ಅಲ್ಲಿ ಮಾರ್ಕ್ ಮಾಡಿದ್ರೆ ಕೈ ಆಡ್ ಆಗಿಬಿಡುತ್ತೆ. ನೋಡಿ, ಇದೇ ಫ್ಯೂಚರ್. ನೋಡ್ತಾ ಇದ್ದೀರಾ, ಮತ್ತೆ ಇಲ್ಲಿ ರಿಮೂವ್ ಪೀಪಲ್ ಅಂತ ಕೊಟ್ಟಬಿಟ್ರೆ ರಿಮೂವ್ ಆಗ್ತಾರೆ ಎಲ್ಲರೂ. ನೋಡಿ, ಡನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದ್ಸರಿ ಡನ್ ಮಾಡ್ಕೊಂಡು ಫಿಲ್ಟರ್ ಮೇಲೆ ಹೋಗಿ ಇಲ್ಲಿ ಯಾವ್ದಾದ್ರು ನಿಮ್ಗೆ ಬೇಕಾಗಿರುವಂತ ಫಿಲ್ಟರ್ನ ಇಟ್ಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡು 7 ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಗ್ಯಾಲರಿಯಲ್ಲೇ ನೀವು ಫೋಟೋ ಫುಲ್ HD ಫೋಟೋನ ಎಡಿಟ್ ಮಾಡ್ಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಐಡಿನ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಯಾರಾದ್ರೂ ನೋಡ್ತಿದ್ರೆ ಐಡಿ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಯಾರಾದ್ರೂ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಂಡು ನಾನು ಹಾಕುವಂತ ವಿಡಿಯೋಗಳನ್ನ ನೋಟಿಫಿಕೇಶನ್ ಮುಖಾಂತರ ನಿಮ್ಗೆ ತಲುಪಿಸು ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.